ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಸಾಯಂಕಾಲ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಮನೆ ದೇವ್ರ ಪೂಜೆಗೆ ಹೋಗಿ, ಹಾಗಾಗಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮನೆ ದೇವ್ರ ಪೂಜೆಗೆ ಹೋಗ್ತಾ ಇದ್ದೀವಿ. ಚಿನ್ನಮ್ಮ ಹಾಯ್ ಮಾಡಿಲೆ. ನನ್ನ ಮಗ ನೋಡಲ್ಲಿ ತಲಾಟೆ ಮಾಡ್ಕೊಂಡು ಹಿಂದೆ ಮಲಗಿದ್ದಾನೆ, ಮಗಳು ಫೋನ್ ನೋಡ್ತಾ ಇದ್ದಾಳೆ. ಸೊ ಆಲ್ಮೋಸ್ಟ್ ಮಳೆ ಬರೋ ಹಾಗೆ ಆಗಿದೆ. ಸೊ ಈವ್ನಿಂಗ್ ಟೈಮ್ ಆಯಿತು ಅಂತಂದರೆ ಬಿಸಿಲಿರಲ್ಲ ಅಷ್ಟೊಂದು, ಹೋಗಿ ಬರೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಮೀನು ಕೂಡ ಇರುತ್ತೆ, ದರ್ಶನ ಚೆನ್ನಾಗಿರುತ್ತೆ. ಖುಷಿಯಾಗಿ ಸಂಜೆ ಟೈಮಾಗ ಹೋಗೋದು ಖುಷಿ ಚೆನ್ನಾಗಾಗುತ್ತೆ. ನಮಗೂ ಕೂಡ ಜರ್ನಿ ಅಷ್ಟೊಂದು ಟ್ರೈನ್ ಅನ್ಸಲ್ಲ. ಹಾಯ್ ಮಾಡು ಮಗ, ಹಾಗೆಲ್ಲ ಹೋಗಿ ಹಾಕ್ಬಾರ್ದು ನೀನು, ಪ್ಲೀಸ್ ಅಮ್ಮ ಅನ್ಬೇಕು. ಫೋನ್ ಕೊಟ್ಬಿಡ್ಬೇಕು. ಹಾಯ್ ಮಾಡ್ಬೋದು, ಫೋನ್ ಹಾಯ್ ಅಂತ ಹಾಯ್ ಮಾಡ್ತೀನಿ. ನಾನು ಕೂಡ ತುಂಬ ದಿನ ಆಗಿತ್ತು ಕಾರ್ ಡ್ರೈವ್ ಮಾಡಿ. ಬರಬೇಕಾದ್ರೆ ಮಾಡಲಿಕ್ಕೆ ತುಂಬಾ ಲೇಟ್ ಆಗಿರುತ್ತೆ, ಕತ್ಲೆ ಆಗಿರುತ್ತೆ. ಸೊ ನಂಗೆ ಅಷ್ಟೊಂದು ಎಕ್ಸ್ಪರ್ಟ್ ಆಗೇನು ಬರಲ್ಲ. ಹಾಗಾಗಿ ಹೋಗಬೇಕಾದ್ರೆ ಒಂದು ಡ್ರೈವ್ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಟೈಮ್ ಕಾರ್ ಡ್ರೈವ್ ಮಾಡಿದೆ. ಸೊ ಈಗ ನರಸೀಪುರ ರೀಚ್ ಆದ್ವಿ. ಸೊ ನನ್ನ ಮಕ್ಳಿಗೆ ಇಬ್ಬರಿಗೂ ಹೊಟ್ಟೆ ಹಸುವಾಗ್ತಿದೆಯಂತೆ, ಹೋಗೋಕ್ಕೆ ಬಿಡ್ತಾ ಇಲ್ಲ, ಡ್ರೈವ್ ಮಾಡಲಿಕ್ಕೆ ಬಿಡ್ತಿಲ್ಲ. ಅಷ್ಟು ನಂಗೆ ಹೊಟ್ಟೆ ಹಸುವಾಗ್ತಿದೆ ಅಂತ. ನನ್ನ ಹಸ್ಬೆಂಡ್ ಏನಾದ್ರು ತೊಗೊಂಡು ಬರ್ತೀನಿ ಹೋಗೋಣ ಅಂತ ಹೇಳಿದ್ರು. ಸೊ ಇವಾಗ ತಿನ್ನಿಸ್ಕೊಂಡು ನೆಕ್ಸ್ಟ್ ಪೂಜೆಗೆ ಹೋಗಬೇಕು. ಫಸ್ಟ್ ಪೂಜೆ ಮನೆ ದೇವರಿಗೆ ಹೋಗೋಕ್ಕಿಂತ ಮುಂಚೆನೇ ಕೆಳಗಡೆ ಗಂಗೆ ಪೂಜೆನ ಮಾಡಿ ಹೋಗಬೇಕು. ಹಾಗಾಗಿ ಗಂಗೆ ಪೂಜೆಗೆ ಅಂತ ಹೇಳಿ ಪೂಜೆಗಳನ್ನ ತೊಗೊಂಡಿದ್ದೆ. ಏನಿಲ್ಲ, ಸಿಂಪಲ್ಲಾಗಿ ಹಣ್ಣು ಕಾಯಿ ಇತ್ತು ಅಂತಂದರೆ ಕಾಯಿ ತೊಗೊಂಡೋಗ್ಬೋದು. ನಾನು ಎಲ್ಲದನ್ನು ಕೂಡ ಮನೇಲಿ ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಮರೆತು ಬಂದಿದ್ದೆ, ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ. ಬಾಳೆಹಣ್ಣು, ಎಲೆ ಅಡಿಕೆ, ಹೂ ತೊಗೊಂಡೋಗಿ ಗಂಧ ಕಡ್ಡಿ ಹಾಗೆ ಗಂಗಾ ಪೂಜೆನ ಮಾಡಿಬರೋ ಅಂಥದ್ದು. ಆಲ್ಮೋಸ್ಟು ರೀಚ್ ಆಗಿದ್ದು 5:30 ಆಗ್ತಾ ಬಂತು. ಗೂಗಲಲ್ಲಿ 6 o'clock ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರು. ಸೊ ಬೇಗ ಬಂದ್ವಿ. ಬಟ್ ಇಲ್ಲಿ 7 ಅಂತ ಹೇಳಿದ್ರು, ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಗಂಗೆ ಪೂಜೆ ಮಾಡಬೇಕು. ಗಂಗೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬಾಳೆಹಣ್ಣು ತೊಗೊಬಂದಿದ್ದೆ ಪೂಜೆಗೆ ಅಂತ ಹೇಳಿ. ಸೊ ಇಲ್ಲಿ ಕೋತಿಗಳೆಲ್ಲ ಬಂದು ಪೂಜೆಗಿಂತ ಮುಂಚೆನೇ ಕಿತ್ಕೊಂಡು ಹೋಯಿತು. ಸೊ ಕೋತಿಗಳು ಕೂಡ ದೇವ್ರ ಥರನೇ, ಹಾಗಾಗಿ ಜಸ್ಟು ಕಲ್ಲಿಗಳಿಗೆಲ್ಲ ಪೂಜೆ ಮಾಡಿ ಈಗ ಹೊರಡೋದು. ಇಲ್ಲಿ ಹಾಯ್, ಇಲ್ಲಿ ನೀನು ಬಾಯಿ ಹಾಕಬಾರ್ದು. ಹಾಕೋಣ ಅಲ್ಲಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನೈಟ್ ಟೈಮು ವೇವ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡೋಣ.
ಗಂಗಾ ಪೂಜೆ ಎಲ್ಲ ಆಯಿತು. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಸಂಜೆ ಟೈಮು. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಬಂದರೂ ಕೂಡ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಇವಾಗ ಹೋಗಬೇಕು. ಯೂಶ್ವಲಾಗಿ ಟೆಂಪಲ್ಗಳು ಸಾಯಂಕಾಲ ಟೈಮು ತುಂಬಾ ಫ್ರೀ ಇರುತ್ತೆ, ಆರಾಮಾಗಿ ದರ್ಶನ ಮಾಡ್ಬೋದು. ಜೊತೆಗೆ ತುಂಬ ಹತ್ತಿರದಿಂದ ದೇವ್ರನ್ನ ಕೂಡ ನೋಡ್ಬೋದು ಅನ್ನೋ ರೀಸನಿಗೆ ನಾವು ಯಾವಾಗಲೂ ಈವ್ನಿಂಗೇ ಹೋಗ್ತೀವಿ. ಬೆಳಗ್ಗೆ ಆಯಿತು ಅಂತಂದರೆ ಯೂಶ್ವಲಾಗಿ ಹಳ್ಳಿ ಜನರೆಲ್ಲ ಬೆಳಗ್ಗೆ ಟೈಮೇ ಬರೋದು, ವಾಪಸ್ ಹೋಗ್ಲಿಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸೊ ನಾವು ಇನ್ನಿಗೆ ಬಂದಿದ್ದರಿಂದ ಹೆಚ್ಚು ಜನ ಇರಲಿಲ್ಲ. ಆ್ಯಂಡ್ ಕನ್ಸ್ಟ್ರಕ್ಷನ್ ಈಗ ಶುರುವಾಗಿರೋದ್ರಿಂದ ಒಂಥರ ನೋಡಲಿಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಇತ್ತು. ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ತುಂಬ ಹತ್ತಿರದಿಂದನೂ ಕೂಡ ಬಿಟ್ಟಿದ್ರು. ಮಕ್ಕಳಿಗೆ ಇಬ್ಬರಿಗೂ ಕೂಡ ತಾಯ್ತ ಹಾಕ್ಸೋದಿತ್ತು. ಸೊ ಫ್ರೀ ಇದ್ದಿದ್ದರಿಂದ ಸ್ವಲ್ಪ ಪೂಜೆಗಳನ್ನೂ ಮಾಡಿಸ್ಕೊಂಡು ಅವ್ರಿಗೆ ಅರ್ಚನೆನೂ ಕೂಡ ಮಾಡಿಸ್ಬೇಕಿತ್ತು. ಅದನ್ನು ಕೂಡ ಮಾಡಿಸ್ಕೊಂಡು ತಾಯ್ತನೂ ಕೂಡ ಹಾಕಿಸ್ಕೊಂಡ್ವಿ. ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳ್ತಾಯಿದ್ರು. ನಮಗೆ ಮೊದಲೇ ಐಡಿಯಾ ಇತ್ತು ಅಂತಂದಿದ್ರೆ ಏನಾದ್ರು ತೊಗೊಂಡು ಬರ್ಬೋದಿತ್ತು. ಆ್ಯಂಡ್ ಮೊದಲೇ ಪ್ಲ್ಯಾನ್ ಆಯಿತು ಅಂತಂದರೆ ಯೂಶ್ವಲಾಗಿ ನಾನು ಈ ಕಡೆ ಬಂದಾಗ ಸ್ವಲ್ಪ ಅಭಿಷೇಕ ಎಲ್ಲ ಮಾಡಿಸ್ತೀನಿ, ಮತ್ತು ಪ್ರಸಾದ ಏನಾದರೂ ತೊಗೊಂಡು ಬಂದು ದೇವ್ರ ಹತ್ರ ಅರ್ಚನೆ ಮಾಡಿಸ್ಕೊಂಡು ಹೊರಗಡೆ ಎಲ್ಲ ಕೊಡ್ತಾಯಿದ್ದೆ. ಸಡನ್ನಾಗಿ ಹೊರಟು ಬಂದಿದ್ದರಿಂದ ಪಾಪಗಳಿಗೆ ಏನೂ ತೊಗೊಂಡು ಬರಲಿಲ್ಲ. ಅಂದವೇ ಹೊರಗಡೆನೂ ತಿನ್ನಿಸ್ಕೊಂಡು ಬಂದಿದ್ದೆ. ಬಟ್ ಇಲ್ಲಿ ಪ್ರಸಾದ ನೋಡಿದ್ಮೇಲೆ ಹೊಟ್ಟೆ ಹಸಿವು ಅಂತ ಇದ್ದರು. ಸೊ ಇಲ್ಲಿ ಲಾಡು ಪ್ರಸಾದ ಕೂಡ ಉಂಟು, ಅಮೌಂಟ್ ಕೊಟ್ಟು ತೊಗೊಳ್ಳೋ ಅಂಥದ್ದು. ಸೊ ಅದನ್ನು ಕೂಡ ತೊಗೊಂಡು ಸ್ವಲ್ಪ ಟೈಮು ಅವ್ರುಗಳು ಕೂಡ ಆಟ ಆಡ್ತಾಯಿದ್ರು. ಇಲ್ಲೆಲ್ಲ ಸ್ವಲ್ಪ ವಾತಾವರಣ ಚೆನ್ನಾಗಿದ್ದರಿಂದ ದೇವಸ್ಥಾನ ಅಲ್ವಾ, ಸೊ ನಮಗೂ ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತಲೂ ಕೂಡ ಅನ್ನಿಸ್ತಾ ಇತ್ತು. ಸೊ ಮಕ್ಕಳ ಜೊತೆಗೆ ಒಂದು ಅರ್ಧ ಗಂಟೆ ಟೈಮ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತಗೊಂಡು ಹೊರಡಬೇಕು. ಎಲ್ಲರೂ ಲಡ್ಡು, ನನ್ನ ಮಕ್ಕಳಿಬ್ಬರು ಲಡ್ಡುಗೆ ಜಗಳ ಆಡ್ತಿದ್ದಾರೆ. ದರ್ಶನ ತುಂಬಾ ಚೆನ್ನಾಗಾಯಿತು. ಒಂದು 5-6 ಜನ ಇದ್ದರು ಅಷ್ಟೇ. ಕನ್ಸ್ಟ್ರಕ್ಷನ್ ಸ್ವಲ್ಪ ಈಗ ಶುರು ಆಗಿದೆ. ಸೊ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಬಟ್ ನನ್ನ ಮಕ್ಕಳು ಅಲ್ಲೇ ಲಡ್ಡು ತಿನ್ನಿಸಿದ್ರಿಂದ ಖಾಲಿ ಆಯಿತು ಅಂತ ಹೇಳಿ ತುಂಬಾ ಅಳ್ತಿದ್ದ ನನ್ನ ಮಗ. ಸೊ ಮತ್ತೆ ಕರ್ಕೊಂಡು ಹೋಗಿದ್ದಾನೆ ಇವಾಗ, ಬೇಕು ತಗೊಡು ಅಂತ ಹೇಳಿ. ಸೊ ಹಾಗಾಗಿ ಹಸ್ಬೆಂಡ್ ನೀನು ಕಾರಲ್ಲಿ ಕೂತಿರು, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಅವನು ಕರ್ಕೊಂಡು ಹೋದರು. ಅದಕ್ಕೆ ಇಷ್ಟೊಂದು ಅಳ್ತಿದ್ದಾಳೆ ಇವಳು, ನಾನು ಹೋಗಬೇಕಿತ್ತು ಅಂತ. ಸೊ ಸ್ಟೆಪ್ಸ್ ಆಗಿರೋದ್ರಿಂದ ಮತ್ತೆ ಹತ್ತಿ ಇಳಿಯೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಉಳ್ಕೊಂಡೆ ನಾನು. ಆ್ಯಂಡ್ ಈವ್ನಿಂಗ್ ಟೈಮ್ ಎಷ್ಟು ಚೆನ್ನಾಗಿರುತ್ತೆ, ವಾತಾವರಣವೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆರಾಮಾಗಿ ದರ್ಶನ ಮಾಡ್ಬೋದು. ಸೊ ನನಗಂತೂ ಮನೆ ದೇವರು ಅಂತಂದಾಗ ಯಾವಾಗ ಬಂದ್ರೂ ಒಂಥರ ಮನಸ್ಸಿಗೆ ಸಮಾಧಾನ. ಆ್ಯಂಡ್ ಏನೇ ಒಂದು ಮನಸ್ಸಲ್ಲಿ ಏನಾದರೂ ಒಂಥರ ಆತಂಕ ಅಥವಾ ಏನಾದರೂ ಅನ್ಕಂಫರ್ಟಬಲ್ ಇತ್ತು ಅಂತಂದರೆ ಮನೆ ದೇವ್ರಿಗೆ ಬಂದು ಹೋಯಿತು ಅಂತಂದರೆ ಏನೋ ಒಂಥರ ಆರಾಮ್ ಅಂತ ಅನಿಸುತ್ತೆ. ಸೊ ಜನ್ರಲಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ಇವತ್ತು, ಬರೋ ಪ್ಲ್ಯಾನೇ ಇರಲಿಲ್ಲ. ಆ್ಯಂಡ್ ಇವತ್ತಿನ ವೀಡಿಯೋ ಇದಾಗಿತ್ತು. ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನನ್ನ ವೀಡಿಯೋಸ್ಗಳು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ನಿಮ್ಗೇನಾದ್ರು ಇಷ್ಟ ಆಯಿತು ಅಂತಂದರೆ ಒಬ್ರಿಗೆ ಶೇರ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಆದರೆ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಮನೆ ದೇವ್ರ ಪೂಜೆಗೆ ಬಂದಾಗ ಇಡ್ಗಾಯಿ ಹೊಡಿಬೇಕಿತ್ತು. ಅತ್ತೆ ಊರಿಂದ ತೊಗೊಂಡು ಬಂದಿದ್ರು. ಬಟ್ ನಾವು ಮರ್ತ್ಕೊಂಡು ವಾಪಸ್ ಹೊರಟೋಗ್ಬಿಟ್ಟಿದ್ವಿ. ಹಾಗಾದಾಗ ತೊಗೊಂಡು ಬಂದು ಹೊಡಿಬೇಕಂತೆ. ಈ ಸಲ ಬಂದಾಗಲಾದ್ರೂ ಅಟ್ಲೀಸ್ಟು ತೊಗೊಂಡು ಬಂದು ಹೊಡಿಯೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಕರ್ಪೂರ ಮತ್ತು ಕೆಳಗಡೆ ಪಾದದ ಹತ್ರ, ದೇವಸ್ಥಾನದ ಪಾದದ ಹತ್ರ ಇಲ್ಲಿಂದನೇ ಮೊದಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಿದ್ದಂತೆ. ಇವಾಗೆಲ್ಲ ಸ್ಟೆಪ್ಸ್ ಆಗಿಬಿಟ್ಟಿದೆ. ಸೊ ಇಲ್ಲಿಂದ ಅಂತಂದರೆ ಆಲ್ಮೋಸ್ಟು ತುಂಬ ಅಂದರೆ ಎಷ್ಟೋ ಸ್ಟೆಪ್ಸ್ ಇದೆ, ನನಗೆ ಗೊತ್ತಿಲ್ಲ. ಆ್ಯಂಡ್ ಇದು ಆಲ್ಮೋಸ್ಟ್ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಯಾಕಂತಂದರೆ ಬರಬೇಕಾದ್ರೆ ಎಲ್ಲ ಆನ್ ದ ವೇ ಅರ್ಧದ ತನಕನೂ ಕೂಡ ವೆಹಿಕಲ್ ಹೋಗುತ್ತೆ. ಅದಾದ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದು ಎಲ್ಲ ಆಲ್ಮೋಸ್ಟು ಇದೇ ರೀತಿ ಮಾಡೋ ಅಂಥದ್ದು. ನಾನು ಇಲ್ಲಿ ಕೆಳಗಡೆಗೆ ಬಂದಿರಲಿಲ್ಲ. ಬಟ್ ಈ ಸಲ
ಹಿಡ್ಗಾಯಿ ಹೊಡಿಲಿಕ್ಕೆ ಲಾಸ್ಟ್ ಟೈಮ್ ಮಿಸ್ ಮಾಡಿದ್ದರಿಂದ ಅತ್ತೆ ನೆಕ್ಸ್ಟ್ ಹೋದಾಗಲಾದ್ರೂ ಹಿಡ್ಗಾಯಿ ಹೊಡೆದ್ಬಿಟ್ಟು ಬನ್ನಿ ಅಂತ ಹೇಳಿದರು. ಹಾಗಾಗಿ ಹಸ್ಬೆಂಡು ಕೂಡ ಪೂಜೆ ಮಾಡಿದ್ಬಿಟ್ಟು ಹಿಡ್ಗಾಯಿ ಹೊಡಿತಿದ್ದಾರೆ. ಈ ಕಡೆ ಹೊಡೀರಿ. ಅಲ್ಲೇ ಗಣೇಶನು ಕೂಡ ಬಿಡ್ತಾಯಿದ್ರು ಅಂತ ಹೇಳಿ ಅಲ್ಲೂ ಸ್ವಲ್ಪ ಹೊತ್ತು ಇದ್ದು ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೊರಡೋ ತನಕ 8 ಆಗ್ತಾ ಬಂತು. ಆ್ಯಂಡ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.